ನಮಸ್ಕಾರ ಎಲ್ರಿಗೂ. ಇಲ್ಲಿ ನಾನು ಈಸಿಯಾಗಿ ಏರ್ ಫ್ರೈಯರಲ್ಲಿ ತಂದೂರಿ ಚಿಕನ್ ಹೇಗೆ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಇಲ್ಲಿ ನಾನು 2 ಲೆಗ್ ಪೀಸ್ನ ತಗೊಂಡು ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಯಾಕಂತಂದರೆ ಎಲ್ಲ ಮಸಾಲನೂ ಕೂಡ ಈ ಚಿಕನ್ ಪೀಸಲ್ಲಿ ಚೆನ್ನಾಗಿ ಸೇರಬೇಕು, ಅದರಿಂದಾಗಿ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ. ಇಲ್ಲಿ ನಾನು ಗರಂ ಮಸಾಲ, ತಂದೂರಿ ಚಿಕನ್ ಮಸಾಲ ಮತ್ತು ಮೊಸರು ಮತ್ತು ಜಿಂಜರ್ ಗಾರ್ಲಿಕ್ ಪೇಸ್ಟ್ನ ಯೂಸ್ ಮಾಡ್ತಾ ಇದ್ದೀನಿ. ನಿಮಗೆ ಸ್ವಲ್ಪ ಖಾರ ಬೇಕು ಅಂತಂದರೆ ಚಿಲ್ಲಿ ಪೌಡರ್ ಕೂಡ ಯೂಸ್ ಮಾಡ್ಕೋಬೋದು. ಇದೆಲ್ಲ ಮಿಶ್ರಣವನ್ನು ಚೆನ್ನಾಗಿ ಒಂದು ಪೇಸ್ಟ್ ಹದದಲ್ಲಿ ನಾವು ತಯಾರಿಸ್ಕೋಬೇಕು. ಸ್ವಲ್ಪ ತೆಳುವಾಗೂ ಅಲ್ಲ, ತುಂಬ ಗಟ್ಟಿಯಾಗೂ ಅಲ್ಲ, ಮೀಡಿಯಮ್ ಲೆವೆಲಲ್ಲಿ ನಾವು ಮಿಶ್ರಣ ಮಾಡ್ಕೋಬೇಕು. ಅದನ್ನು ಚಿಕನ್ಗೆ ಚೆನ್ನಾಗಿ ಸೇರಿಸ್ಬೇಕು. ಎಲ್ಲ ಬಿಡಿ ಬಿಡಿ ಜಾಗಕ್ಕೂ ಕೂಡ ತುಂಬ ಚೆನ್ನಾಗಿ ಸೇರಿಸ್ಬೇಕಾಗುತ್ತದೆ. ಯಾಕಂತಂದರೆ ಎಲ್ಲ ಮಸಾಲನೂ ಚೆನ್ನಾಗಿ ಅದು ಹೀರ್ಕೊಳ್ಳುತ್ತೆ. ಇದನ್ನು ಏನಿಲ್ಲ ಅಂದರೂ 3 to 4 ಅವರ್ಸು ಫ್ರಿಜ್ಜಲ್ಲಿ ಮ್ಯಾರಿನೇಟ್ ಆಗೋಕ್ಕೆ ಬಿಡಬೇಕು. ಆನಂತರ ಏರ್ ಫ್ರೈಯರಲ್ಲಿ ಸ್ವಲ್ಪ ತುಪ್ಪವನ್ನು ಸವರಿ ಅದಕ್ಕೆ ಇದನ್ನು ಹಾಕಿಬಿಟ್ಟು ನಾವು 20 ಮಿನಿಟ್ಸು ಮತ್ತು 180 ಡಿಗ್ರಿ ಈ ಲೆವೆಲಲ್ಲಿ ನಾವು ಸೆಟ್ ಮಾಡಿ ಇಡಬೇಕು. ಆನಂತರ ಮತ್ತೆ ಅದನ್ನು ತೆಗೆದುಬಿಟ್ಟು ಇನ್ನೊಂದು ಸೈಡ್ ತಿರುಗಿಸಿ ಮತ್ತೆ ಅದೇ 180 ಡಿಗ್ರಿ ಮತ್ತು ಇವಾಗ ಸ್ವಲ್ಪ ಟೈಮಿಂಗ್ ಸ್ವಲ್ಪ ಕಡಿಮೆ ಮಾಡಬೇಕಾಗುತ್ತೆ. ಒಂದು 10 ಮಿನಿಟ್ಸ್ ಹಾಕಿಬಿಟ್ಟು ನಾವು ಆನ್ ಮಾಡಬೇಕಾಗುತ್ತೆ. ಸೊ ಆವಾಗ ಈ ಥರ ರುಚಿಕರವಾದ ತಂದೂರಿ ಚಿಕನ್ ರೆಡಿಯಾಗುತ್ತೆ. ಈಸಿಯಾಗಿ ಕಡಿಮೆ ಟೈಮಲ್ಲೂ ಮಾಡ್ಕೋಬೋದು. ಥ್ಯಾಂಕ್ ಯು ಆಲ್.